ಹಾಯ್ ಹಾಲ್, ವೆಲ್ಕಮ್ ಟು ಜ್ಯೋತಿ ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಕಿಚನ್ ಟೂರ್ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ತುಂಬ ದಿನದಿಂದ ಕೇಳ್ತಾ ಇದ್ರು ನಮ್ಮ ಸಬ್ಸ್ಕ್ರೈಬರು ಕಿಚನ್ ಟೂರ್ ಮಾಡಿ ಅಕ್ಕ ಅಂತ. ಸೊ ಅದಕ್ಕೋಸ್ಕರ ಕಿಚನ್ ಟೂರ್ ಮಾಡೋಣ ಮನೆಯದು ಅಂತ ಅನ್ಕೋತಾ ಇದ್ದೀನಿ. ನಾನು ಯಾವ ರೀತಿ ಕಿಚನ್ ಆರ್ಗನೈಸ್ ಮಾಡ್ಕೋತೀನಿ, ಹಾಗೆ ನಮ್ಮ ಕಿಚನ್ ಹೇಗೆ ಕಾಣಿಸುತ್ತೆ ಫೈನಲ್ ಲುಕ್ಕು ಅಂತ ಅಂದ್ಬಿಟ್ಟು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ನೋಡಿ ನಮ್ಮ ಕಿಚನ್ನು ಎಷ್ಟು ಮೆಸ್ಸಿ ಆಗಿದೆ. ನಾನು ನಿಮ್ಗೆ ಹೇಳಿದ್ನಲ್ವಾ, ಈ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಶೆಲ್ಫ್ ಇಲ್ಲ ಅಂತಂದ್ಬಿಟ್ಟು. ಸೊ ಹಂಗಂಗೆ ಇಟ್ಕೊಂಬಿಟ್ಟಿದ್ದೀನಿ. ಮೇಲೆ ಇಡೋಣ ಅಂತಂದರೆ ಮೇಲೆ ಅಷ್ಟು ಜಾಗನೂ ಸಾಕಾಗಲ್ಲ. ಸೊ ಹಂಗಾಗಿ ಮಾಡೋಣ ಅಂತಂದ್ಬಿಟ್ಟು ಅನ್ಕೋತಾನೆ ಇದ್ದೆ. ಹಾಗಾಗಿ ನಾನು ಫ್ಲಿಪ್ಕಾರ್ಟಲ್ಲಿ ಬಂದು ವುಡನ್ದು ರ್ಯಾಕ್ ಬರುತ್ತಲ್ವಾ, ಅದು ನೋಡೋಣ ತರಿಸೋಣ ಅಂತ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು ಫ್ಲಿಪ್ಕಾರ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇರುತ್ತೆ. ಅಂದರೆ ನಾನು ತೊಗೊಂಡಿದ್ದ ಪ್ರಾಡಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇತ್ತು. ಸರಿ ಅಂತಂದ್ಬಿಟ್ಟು ವುಡ್ ರ್ಯಾಕ್ಸು ನಾನು 2 ತರಿಸಿದ್ದೆ. ಯಾಕಂದರೆ ಸ್ವಲ್ಪ ಬಾಕ್ಸಸ್ಸು ಎಲ್ಲ ಜಾಸ್ತಿ ಇತ್ತು, ಹಂಗಾಗಿ 2 ತರಿಸಿದ್ದೆ. ಅದನ್ನು ನಾನೇ ನೀಟಾಗಿ ಅದರಲ್ಲಿ ಕೊಟ್ಟಿರ್ತಾರೆ, ಸ್ಕ್ರೂ ಎಲ್ಲ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಅದನ್ನು ನಾವೇ ಮಾಡ್ಕೋಬೋದು. ನೀಟಾಗಿ 2 ರ್ಯಾಕ್ನು ಜೋಡಿಸ್ಬಿಟ್ಟು ನೀಟಾಗಿ ನಾನು ಎತ್ತಿಟ್ಕೊಂಡೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು, ಏನು ಲಾಸ್ ಅಂತ ಏನೂ ಇಲ್ಲ. 2ರಿಂದ ನನಗೆ 1200 ಸಮಥಿಂಗ್ ಏನೋ ಬಿತ್ತು. ಒಂದು ಬಂದು 750, ಒಂದು 650 ಏನೋ ಆಯಿತು. ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಸರಿ ಅಂತಂದ್ಬಿಟ್ಟು 2 ನೀಟಾಗೆಲ್ಲ ರೆಡಿ ಮಾಡಿಕೊಂಡು ಗೋಡೆಗೆ ಮೊಳೆ ಹಾಕಿ ಹೊಡೆದ್ಬಿಟ್ಟು ಜೋಡಿಸ್ಕೊಂಬಿಟ್ರೆ ಆಮೇಲೆ ಬೇರೆ ಕೆಲಸ ಮಾಡ್ಕೋಬೋದು ಅಂತಂದ್ಬಿಟ್ಟು ಫಸ್ಟ್ ಅದನ್ನ ಜೋಡಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಸ್ಟಾರ್ಟ್ ಮಾಡೋಷ್ಟಲ್ಲೇ ಬೆಳಗ್ಗೆ 11 o'clock ಆಗೋಗಿತ್ತು. ಸೊ ಯಾವಾಗ ಮುಗಿಯುತ್ತಪ್ಪ ಅಂತ ಅನ್ಕೋತಾ ಇದ್ದೆ. ತುಂಬ ದಿನದಿಂದ ಅನ್ಕೋತಾ ಇದ್ನಲ್ವ, ಮಾಡಿರಲಿಲ್ಲ. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಒಂದು ಸಲ ಕ್ಯಾನ್ಸಲ್ ಆಯಿತು, ಮತ್ತು ಪ್ರಾಡಕ್ಟ್ ಇಲ್ಲ ಅಂತ ಸಾಲ್ಟ್ ಔಟ್ ಅಂತ ಬಂತು. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಸೊ ಎಲ್ಲ ಆಯಿತು ಸರಿ ಅಂತ ಬಾಕ್ಸ್ಗಳೆಲ್ಲ ನಾನು ಹಬ್ಬಕ್ಕೂ ಒಂದು ಸಲ ಕ್ಲೀನ್ ಮಾಡಿದ್ದೆ. ಇನ್ನೊಂದು ಸಲ ನೀಟಾಗೆಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು 1 ಮಂತು ಒಂದು ಸಲ ನಾನು ನೀಟಾಗೆಲ್ಲ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಅದು ಡೈಲಿ ಅಡುಗೆ ಮಾಡಬೇಕಾದ್ರೆ ಎಲ್ಲ ಟಚ್ ಮಾಡ್ತಾ ಇರ್ತೀವಲ್ವ. ಸೊ ಹಂಗಾಗಿ ಸ್ವಲ್ಪ ಅದು ಒಂಥರ ಕಾಣಿಸ್ತಿರುತ್ತೆ. ಹಂಗಾಗಿ ನೀಟಾಗೆಲ್ಲ ವಾಶ್ ಮಾಡ್ಕೊಂಬಿಟ್ಟು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಬಿಡೋಣ. ಹಬ್ಬ ಬೇರೆ ಬಂತಲ್ವಾ, ಸೊ ಹಂಗಾಗಿ ಮಾಡ್ಕೊಂಡಂಗೂ ಇರುತ್ತೆ ಅಂತ. ಇದಕ್ಕೆ ನೋಡಿ ನಾನು ಸಾಲ್ಟು ಮತ್ತು ಸೋಡಾ ಬರುತ್ತಲ್ವ, ದೋಸೆ ಸೋಡಾ, ಅದು ಸೋಡಾ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಅದನ್ನು ವಾಶ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ, ಅದಕ್ಕೆ ನಿಂಬೆಹಣ್ಣು ರಸನ ಹಾಕ್ಕೊಂಡು ವಾಶ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಅದು ಜಿಡ್ಡೆಲ್ಲ ಹೋಗುತ್ತೆ ಅಂತ ಅಷ್ಟೇ. ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಎತ್ತಿ ಎಲ್ಲ ಒಣಗಿಸಿಟ್ಟಿದ್ದೆ. ಸ್ವಲ್ಪ ಹೊತ್ತು ಒಣಗಿಸ್ಬಿಟ್ಟು ಅದು ನೀಟಾಗೆಲ್ಲ ಒರೆಸ್ಕೋತಾ ಇದ್ದೀನಿ. ಒರೆಸ್ಕೊಂಡು ಈಗ ಗ್ರೋಸರೀಸ್ ಎಲ್ಲ ಸ್ವಲ್ಪ ತಂದಿದ್ದೆಲ್ಲ ಹಾಗಾಗಿ ಇತ್ತು. ಸೊ ಹೊಸ ತಂದಿರೋದೆಲ್ಲ ಕೆಳಗಡೆ ಹಾಕ್ಬಿಟ್ಟು ಹಳೆ ಸ್ವಲ್ಪ ಬಾಕ್ಸಲ್ಲೆಲ್ಲ ನಾನು ಸಪ್ರೇಟ್ ಮಾಡಿಟ್ಟಿದ್ನಲ್ವ, ಅದನ್ನೆಲ್ಲ ಮೇಲೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ನಾನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಈ ಮನೆ ಕ್ಲೀನಿಂಗು ಅಂದ್ರೆ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಅಡುಗೆ ಮನೆ ಕೆಲಸ ಅಂತೂ ಫಸ್ಟ್ ಮುಗಿದ್ಬಿಟ್ರೆ ಎಲ್ಲ ಹೆಣ್ಮಕ್ಳಿಗೂ ದೊಡ್ಡ ಕೆಲಸ ಮುಗ್ದಂಗೆ ಅಲ್ವಾ. ಸೊ ಸರಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಈಗ ಬಂದು ಅದನ್ನೆಲ್ಲ ಸಪ್ರೇಟಾಗಿ ತೆಗ್ದಿಟ್ಟೆ. ಫಸ್ಟು ಕೆಳಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ, ಸ್ವಲ್ಪ ಒಂಥರ ಕಾಣಿಸ್ತಿತ್ತಲ್ವ. ಸರಿ ಏನಾದರೂ ಬೇರೆ ಥರ ಮಾಡೋಣ ಅಂತಂದ್ಬಿಟ್ಟು ಅಲ್ಲಿರೋ ಬಾಕ್ಸಸ್ನೆಲ್ಲ ತೆಗೆದು ಎಲ್ಲ ನೀಟಾಗಿ ಗುಡಿಸಿ, ಗಲೀಜೆಲ್ಲ ಇತ್ತಲ್ವ ಅದನ್ನು ನೀಟಾಗಿ ಗುಡಿಸಿ ಕ್ಲೀನ್ ಮಾಡ್ಕೋತಾ ಇದ್ದೆ. ನನಗೆ ಒಂದು ಶೆಲ್ಫ್ ಆದರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಲ್ಲಿ ಏನೂ ಇಲ್ಲ, ನಾವು ಬೇರೆ ವುಡ್ ವರ್ಕು ಮಾಡಿಸಿಲ್ವಲ್ಲ, ಹೊಸ್ದಾಗಿ ಬೇರೆ ಹೋಗಿರೋದಲ್ವ. ಹಂಗಾಗಿ ಬೇಡ, ಇವಾಗಲೇ ಮುಂದಕ್ಕೆ ಯಾವಾಗಾದ್ರೂ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ನಾವು ಡಿಲೇ ಮಾಡ್ತಾಯಿದ್ದೀವಿ. ವುಡ್ ವರ್ಕ್ ಮಾಡಿಸಿದಾಗ ಈಗೆಲ್ಲ ಶೆಲ್ಫೇನೋ ಹಾಕ್ಸ್ತೀವಿ, ಆಮೇಲೆ ವುಡ್ ವರ್ಕ್ ಮಾಡಿಸ್ಬೇಕಾದ್ರೆಲ್ಲ ಎಲ್ಲ ಡಬಲ್ 1 to ಡಬಲ್ ಕೆಲಸ ಆಗಿಬಿಡುತ್ತೆ. ಹಂಗಾಗಿ ಮಾಡಲಿಲ್ಲ. ನೋಡಿ ನಾನು ಇಲ್ಲಿ ಈ ಥರ ಸ್ಟಿಕ್ಕರ್ ತೊಗೊಂಡಿದ್ದೀನಿ, ವಾಲ್ ಸ್ಟಿಕ್ಕರು. ಇದನ್ನು ಕೆಳಗಡೆ ಹಾಕೋಣ, ಸ್ವಲ್ಪ ಲುಕ್ಕಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಐಡಿಯಾ ಮಾಡಿ ಹಾಕ್ಕೋತಾ ಇದ್ದೀನಿ. ಇದು ನನಗೆ 3 ಏನೋ ಬಂತು, 3ಯಿಂದ 150 ಏನೋ ಆಯಿತು ಅನ್ಕೋತೀನಿ. ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು.
ಇದು ಸ್ಟಿಕ್ಕಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು, ಯಾಕಂದರೆ ಹಂಗಂಗೆ ಅಂಟ್ಕೊಂಡ್ಬಿಡುತ್ತೆ, ಅದು ವೇಸ್ಟ್ ಆಗುತ್ತೆ, ಹಾಳಾಗುತ್ತೆ ಅಂತ ಅಷ್ಟೇ. ನೀಟಾಗಿ ನಾನು ಸೈಡಲ್ಲಿ ಮಾತ್ರ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಬಂದು ಸಿಂಕ್ ಹತ್ರ ಸೈಡಲ್ಲಿ ಫುಲ್ಲು ನೀರೆಲ್ಲ ಸೋರಿದಾಗ ಒಂಥರ ಕಾಣಿಸ್ತಿತ್ತು, ವೈಟ್ ಬೇರೆ ಅಲ್ವಾ ಗೋಡೆ, ಒಂಥರ ಅಸಹ್ಯವಾಗಿ ಕಾಣಿಸ್ತಿತ್ತು. ಹಂಗಾಗಿ ಅಲ್ಲೂ ಒಂಥರ ಟೈಲ್ಸ್ ಥರ ಚೆನ್ನಾಗಿರುತ್ತೆ, ನೀರು ಬಿದ್ದರೂ ಏನೂ ಆಗೋದಿಲ್ಲ ಅಂತಂದ್ಬಿಟ್ಟು ಅಲ್ಲಿ ಕೂಡ ಕಟ್ ಮಾಡಿ ಸ್ಟಿಕ್ ಮಾಡಿಕೊಂಡೆ. ಮತ್ತು ಸರಿ ಅಂತಂದ್ಬಿಟ್ಟು ಗ್ರೋಸರೀಸ್ದೆಲ್ಲ ಬಾಕ್ಸ್ಗಳೆಲ್ಲ ಇತ್ತಲ್ವ, ಸೊ ಆಲ್ರೆಡಿ ನಾನು ಹಬ್ಬಕ್ಕೆಲ್ಲ ತೊಳೆದು ಕ್ಲೀನ್ ಮಾಡಿರೋದ್ರಿಂದ ಏನೂ ಎಕ್ಸ್ಟ್ರಾ ಕೆಲಸ ಏನು ಇಳಿಲಿಲ್ಲ. ಜಸ್ಟ್ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡೆ ಅಷ್ಟೇ ನಾನು. ಹಾಗೆಯೇ ಕೆಳಗಡೆ ಯಾವುದೇ ನಾನು ಡೈಲಿ ಯೂಸ್ ಮಾಡ್ತೀನೋ ಪಾತ್ರೆಗಳು ಅವನ್ನೆಲ್ಲ ಎತ್ತಿ ಜೋಡಿಸ್ಕೊತಾ ಇದ್ದೆ. ಯಾಕಂದ್ರೆ ನಾನು ಸೈಡಲ್ಲಿ ಯಾಕೆ ಗ್ಯಾಪ್ ಬಿಟ್ಟಿದ್ದೀನಿ ಅಂದರೆ ಅಲ್ಲೆಲ್ಲ ಅಡುಗೆ ಮಾಡಿರೋ ಪಾತ್ರೆಗಳನ್ನ ಇಳಿಸ್ಬೇಕಾದ್ರೆ ಸ್ವಲ್ಪ ಗ್ಯಾಪ್ ಇರಬೇಕಲ್ವ, ಅದೇನಾಗುತ್ತೆ ಬಿಸಿಗೆ ಒಂಥರ ಆಗಿಬಿಡತ್ತೆ, ಅದು ಹಾಕಿ ಸ್ಟಿಕ್ ಮಾಡಿರೋದು ವಾಲ್ಪೇಪರ್ ಕೂಡ ಹೊಟ್ಟೋಗುತ್ತೆ ಅಂತಂದ್ಬಿಟ್ಟು ನಾನು ಅಲ್ಲಿ ಇಟ್ಕೊಂಡಿಲ್ಲ, ಸ್ವಲ್ಪ ಗ್ಯಾಪ್ ಇಟ್ಟಿದ್ದೆ. ಸರಿ ಟಾಪಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ, ಜೋಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಎತ್ತಿ ರೆಡಿ ಮಾಡ್ಕೋತಾ ಇದ್ದೀನಿ, ಎಲ್ಲ ಎತ್ತಿ ಸಪ್ರೇಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಲ್ಲ ವಾಶ್ ಮಾಡಿರೋದ್ರಿಂದ ನಾನು ಜಸ್ಟು ಬಟ್ಟೆಲೆಲ್ಲ ನೀಟಾಗಿ ಒರೆಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಅಷ್ಟೇ. ಕಿಚನ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸರಿ ಅಂತಂದ್ಬಿಟ್ಟು ಇದು ಲೇಬಲ್ ಬರುತ್ತಲ್ವ, ಲೇಬಲ್ ಸ್ಟಿಕ್ಕರ್ ಬರುತ್ತೆ, ಇದು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು ನಾನು. ಇದು ಒಂಥರ ಐ ಲುಕ್ ಕಾಣುತ್ತೆ ಅಂತಂದ್ಬಿಟ್ಟು ಇದಕ್ಕೆ ನೇಮ್ಸ್ ಸುಮ್ಮನೆ ಬರೀತಾ ಇದ್ದೆ. ಒಂಥರ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಏನು ಗ್ರಾಸರಿ ಐಟಮು ಗೊತ್ತಾಗುತ್ತೆ ಏನಿಟ್ಟಿದ್ದೀವಿ ಅಂತಂದ್ಬಿಟ್ಟು ಅನಿಸ್ತಾ ಇದ್ದೆ. ಸರಿ ಅಂತ ಎಲ್ಲದಕ್ಕೂ ಸ್ಟಿಕ್ ಮಾಡಿಕೊಂಡು ನೀಟಾಗಿ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಬಾಕ್ಸ್ ಬಂದು ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಒಂದು ಸೆಟ್ ತೊಗೊಂಡೆ, ನನಗೆ 450 ಸಮಥಿಂಗ್ ಏನೋ ಆಯಿತು. ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಕಾಳುಗಳೆಲ್ಲ ಹಾಕ್ಕೊಳ್ಳೋಕ್ಕೆ ಅಂದರೆ ಟ್ರಾನ್ಸ್ಫರೇಷನ್ ಅಲ್ವಾ, ಇದು ನೀಟಾಗಿ ಕಾಣುತ್ತೆ, ಚೆನ್ನಾಗೂ ಕಾಣುತ್ತೆ, ಲುಕ್ಕಾಗೂ ಇರುತ್ತೆ ಅಂತಂದ್ಬಿಟ್ಟು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೋತಾ ಇದ್ದೆ ನಾನು.
ಆಲ್, ಫೈನಲಿ ಕಿಚನ್ ಮೇಕಓವರ್ ಮುಗೀತು. ಸೊ ಹೇಗಿದೆ ಬನ್ನಿ ನೋಡೋಣ. ವೆಲ್ಕಮ್ ಟು ಮೈ ಕಿಚನ್. ನೋಡಿ ತೋರಿಸ್ತೀನಿ ರೀ. ಹೇಗಿದೆ, ಚೆನ್ನಾಗಿದೆಯಾ? ಇಲ್ಲಿ ಬಂದು ಸೈಡಲ್ಲಿ ಸ್ಟ್ಯಾಂಡ್ ಇದೆ, ತಟ್ಟೆ ಸ್ಟ್ಯಾಂಡು. ಸೊ ಏನಪ್ಪ ಇಷ್ಟು ಪಾತ್ರೆ ಇದೆ ಅಂತ ನೋಡ್ತಾ ಇದ್ದೀರಾ. ಹೌದು, ನನಗೆ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಎಲ್ಲ ಎತ್ತಿಟ್ಕೊಂಡೇ ಒಂದು ಸ್ವಲ್ಪ ರೂಢಿ. ಕಮ್ಮಿ ಇದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ಎಲ್ಲ ಇರಬೇಕು ಅಂತ ಹಂಗೂ ನಾನು ಎಲ್ಲ ಎತ್ತಿ ಎಷ್ಟೊಂದು ಪಾತ್ರೆಗಳನ್ನೆಲ್ಲ ಮೇಲೆ ಹಾಕಿದ್ದೀನಿ. ಇರಲಿ ಅಂತಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಇಷ್ಟು ಮಾತ್ರ. ನೆಕ್ಸ್ಟ್ ಇಲ್ಲಿ ಫಿಲ್ಟ್ರ್ ಇದೆ. ಅದು ನೆಕ್ಸ್ಟು ಇಲ್ಲೊಂದು ಟಬ್ಬು, ಇದು ಸಿಂಕ್. ಸೊ ಇದು ಗ್ಯಾಸ್ ಸ್ಟವ್. ನೆಕ್ಸ್ಟ್ ಇಲ್ಲಿ ನಾನು ಎಕ್ಸ್ಟ್ರಾ ಮೇಕ್ ಓವರ್ ಮಾಡಿರೋದು ಅಂದರೆ ಇದೆಲ್ರಿಗೂ ಗೊತ್ತಿರುತ್ತೆ. ಸ್ಟಿಕ್ಕರು ಮೀಶೋದಲ್ಲಿ ಸಿಗುತ್ತೆ. ಮೀಶೋ, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ ಇದು. ಸೊ ಚೆನ್ನಾಗಿ ಕಲರ್ಫುಲ್ಲಾಗಿರುತ್ತೆ ಅಂತ ಅನಿಸ್ತು, ಹಂಗಾಗಿ ಮಾಡಿದೆ, ಅದನ್ನು ಸ್ಟಿಕ್ಕರ್ ಅಂಟಿಸಿದೆ. ಇಲ್ಲಿ ನಾನು ನೆಕ್ಸ್ಟು ಈ ಥರದ್ದು, ಇದು ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿರೋದು. ಇಲ್ಲಿ ಒಂದು ಮನಿ ಪ್ಲ್ಯಾಂಟ್ ಒಂದು ಇಟ್ಟಿದ್ದೀನಿ, ಹಾಗೆ ಇದೊಂದು ಪ್ಲ್ಯಾಸ್ಟಿಕ್ದು ಒಂದು ಇಟ್ಟಿದ್ದೀನಿ ಗ್ರೀನು. ಮತ್ತು ಇಲ್ಲಿ ಬಂದು ಆಯಿಲ್ ಇದೆ, ಮತ್ತು ಇಲ್ಲಿ ಸ್ಪೂನ್ಸು, ಇಲ್ಲಿ ಪ್ಲಾಸ್ಟಿಕ್ ಸ್ಪೂನ್ಸು ಎಲ್ಲ ಇಟ್ಟಿದ್ದೀನಿ ಹಿಂದೆ. ಇಲ್ಲಿ ಇದೊಂದು, ಮತ್ತು ಇದು ಎಕ್ಸ್ಟ್ರಾ ಆಯಿಲ್ ಉಳಿದಿರೋದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಒಗ್ಗರಣೆಗೆಲ್ಲ ಹಾಕ್ಕೊಳ್ಳೋಣ ಅಂತ. ಮಿಕ್ಸ್ಡ್ ಪೂರಿ ಮಾಡಿದಾಗ ಇದ್ದಿದ್ದು ಆಯಿಲ್ ಇದು. ನೆಕ್ಸ್ಟ್ ಇಲ್ಲಿ ಮಸಾಲೆ ಐಟಮ್ಸು, ಚಾಟ್ ಮಸಾಲ, ಗರಂ ಮಸಾಲ, ಈ ಥರ ಜೀರಿಗೆ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನೂ ಒಂದಿದೆ, ಇನ್ನೂ ಒಂದು 4 ಇದೆ ಅಲ್ಲಿ ಹಿಂದೆ. ಮತ್ತು ಹಿಂದೆ ಒಂದು ಗ್ಲಾಸಿಂದು, ಗಾಜಿಂದು ಗ್ಲಾಸ್ಗಳಿದೆ ಒಂದೆರಡು, ಜ್ಯೂಸ್ ಎಲ್ಲ ಕುಡಿಯೋದಕ್ಕೆ ಯೂಸ್ ಆಗುತ್ತೆ ಅಂತ. ಹಾಗೆಯೇ ಇಲ್ಲೊಂದು ಕುಟ್ಟೋದೊಂದು ಇಟ್ಕೊಂಡಿದ್ದೀನಿ. ಈಗನೇ ಇಲ್ಲಿ ನೈಫು, ಸಿಸರು ಆ ಥರ ಇಟ್ಕೊಂಡಿದ್ದೀನಿ. ಇದು ಬಂದು ಯಾಕೆ ಇಟ್ಟಿದ್ದೀನಿ ಅಂದರೆ ಇಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ, ಮತ್ತು ಗ್ಯಾಸ್ ಎಲ್ಲ ಒರೆಸ್ಕೊಳ್ಳೋಕ್ಕೆ, ಸ್ಪ್ರೇ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಪ್ಲ್ಯಾಂಟ್ ಬೇರೆ ಇದೆಯಲ್ವ ಅಲ್ಲಿ, ಹಾಗಾಗಿ ಸ್ಪ್ರೇ ಮಾಡೋಕ್ಕೆ ನೀರು ಬೇಕಾಗುತ್ತೆ ಅಂತಂದ್ಬಿಟ್ಟು ಅದನ್ನು ಇಲ್ಲೇ ಇಟ್ಟಿದ್ದೀನಿ. ಇಲ್ಲಿ ಬಂದು ಅರೋಮಾ ಆಯಿಲ್ ಬರ್ನರು ಗೊತ್ತಿರುತ್ತಲ್ವ, ಕ್ಯಾಂಡಲ್ಲು. ಸೊ ಇದು ಕೂಡ ಮೀಶೋದಲ್ಲೇ ತೊಗೊಂಡಿದ್ದು, ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ ಅಡುಗೆ ಮನೆಯಲ್ಲಿ. ಸೊ ಹಂಗಾಗಿ ಇದನ್ನು ಒಂದು ಇಟ್ಕೊಂಡಿದ್ದೀನಿ. ಮತ್ತು ಇದು ಕೂಡ ನಾನು ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು ಅನ್ಕೋತೀನಿ. ಇದು ಒಂಥರ ಒಳ್ಳೆ ಲುಕ್ ಕೊಡುತ್ತೆ, ವುಡ್ಡಿಂದಲ್ವಾ, ಒಳ್ಳೆ ಲುಕ್ ಕೊಡುತ್ತೆ ಅಡುಗೆ ಮನೆಗೆ ಅಂತಂದ್ಬಿಟ್ಟು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾರ್ಮಲ್ ಒಂದು ಬಟ್ಟೆ, ಇದು ಮಸಾಲ ಐಟಮ್ಸ್ ಇಡೋದಕ್ಕೆ, ಪಲಾವ್ ಐಟಮ್ಸ್ ಇರ್ಬೋದು, ಜೀರಿಗೆ, ಮೆಣಸು, ಏಲಕ್ಕಿ, ಈ ಥರ ನಾನು ಸ್ವಲ್ಪ ಜಾಸ್ತಿ ಐಟಮ್ಸ್ ಎಲ್ಲ ಯೂಸ್ ಮಾಡ್ತಾಯಿರ್ತೀನಿ, ಹಂಗಾಗಿ ಇದನ್ನೆಲ್ಲ ಇಲ್ಲೇ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ. ಗಸಗಸೆ ಈ ರೀತಿ ಎಲ್ಲ, ಧನಿಯಾ ಬೀಜ. ಸೊ ರೆಡಿ ಸಾಂಬಾರು ಪೌಡರು, ತಿಳಿ ಸಾರಿಗೆಲ್ಲ ಮಾಡಬೇಕಾದ್ರೆ ಧನಿಯಾ ಬೀಜ ಎಲ್ಲ ಯೂಸ್ ಮಾಡ್ತೀನಿ. ಸೊ ಹಂಗಾಗಿ ಇದರಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಬ್ಯೂಟಿಫುಲ್ ಫ್ಲವರ್, ಚೆನ್ನಾಗಿದೆ ಅಲ್ವಾ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ನೋಡಿ, ಇದು ಬಂದು ನಾನು ಮನೆಯಲ್ಲೇ ಮಾಡಿದ್ದು. ಒಂದು ಶಾರ್ಟ್ ವೀಡಿಯೋದಲ್ಲೇನೋ ಹಾಕಿದ್ದೀನಿ ನಾನು, ಇದು ಯಾವ ರೀತಿ ಮಾಡಿದೆ ಅಂತಂದ್ಬಿಟ್ಟು. ಹಳೇದೊಂದು ಪ್ಯಾನ್ ಇತ್ತು. ಆ್ಯಕ್ಚುಲಿ ನಂದು ಹಳೆ ಮನೆಯಲ್ಲಿ ಮೇಕ್ ಓವರ್ ಮಾಡಬೇಕಂತಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿದ್ದೆ. ಆ್ಯಕ್ಚುಲಿ ವೀಡಿಯೋನೂ ಶೂಟ್ ಮಾಡಿದ್ದೆ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆವಾಗ ಇನ್ನೂ ಚೆನ್ನಾಗಿತ್ತು ಆ್ಯಕ್ಚುಲಿ ಆ ಮನೆಯಲ್ಲಿ, ಚೆನ್ನಾಗಿ ಮೇಕ್ ಓವರ್ ಮಾಡಿದ್ದೆ. ಬಟ್ ಫೋನ್ ಪ್ರಾಬ್ಲಮ್ ಆಗಿಬಿಟ್ಟು ವೀಡಿಯೋಸ್ ಎಲ್ಲ ಮಿಸ್ ಆಗಿಬಿಡ್ತು ನನಗೆ.
ಹಾಗಾಗಿ ಬಿಡು ಅಂತ ಸುಮ್ಮನೆ ಆಗೋದೆ. ಇದನ್ನು ಎತ್ತಿಟ್ಟಿದ್ದೆ, ಹಾಕಿರಲಿಲ್ಲ. ಸರಿ ಮೇಕ್ ಓವರ್ ಮಾಡಬೇಕಾದ್ರೆ ಹಾಕೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಮನೆಯಲ್ಲೇ ಮಾಡಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನು. ಸೊ ಇಲ್ಲಿ ಬಂದು ಗ್ರೀನ್ದು ಲೀವ್ಸ್ ಹಾಕಿದ್ದೀನಿ, ಪ್ಲಾಸ್ಟಿಕ್ದು ಆ್ಯಕ್ಚುಲಿ. ಅದು ಒಂಥರ ಗ್ರೀನರಿ ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು. ಸೊ ಇಲ್ಲಿ ನಾರ್ಮಲಾಗಿ ಇದು ನನಗೆ ಇದು ಒಂಥರ ಕಾಣಿಸ್ತಿದೆ, ಬಟ್ ಇದನ್ನ ನನಗೆ ತೆಗೆದು ಇಡೋದಕ್ಕೆ ಇಲ್ಲಿ ಸ್ಪೇಸ್ ಇಲ್ಲ, ಯಾಕಂದರೆ ಇಲ್ಲಿ ಎಲ್ಲೂ ವುಡ್ ವರ್ಕ್ ಮಾಡಿಸಿಲ್ಲಲ್ವ. ಸೊ ಸೈಡಲ್ಲಿ ಇಟ್ಟರೆ ಒಂಥರ ಕಾಣಿಸುತ್ತೆ ಅಂತಂದ್ಬಿಟ್ಟು ಸರಿ ಅಂತ ಅದೇ ಸ್ಟ್ಯಾಂಡ್ ಥರ ಹಾಕ್ಬಿಟ್ಟು ಇದು ಒಂಥರ ಅಡ್ಡ ಥರ ಇರುತ್ತೆ ಇರಲಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಈಗ ಸದ್ಯಕ್ಕೆ ನೋಡೋಣ, ಮುಂದಕ್ಕೆ ಚೈನ್ ಮಾಡೋಕ್ಕೆ ಆದರೆ ಚೈನ್ ಮಾಡ್ತೀನಿ. ಹಾಗೆಯೇ ಇಲ್ಲೊಂದು ಬಂದು ಕಟ್ ಮಾಡೋಕ್ಕೆ, ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ವುಡನ್ದು ಅದಲ್ಲಿ ತಗ್ಲಾಕಿದ್ದೆ. ಸರಿ ಜಾಸ್ತಿ ಇದು ಮಾಡೋದು ಬೇಡ ಅಂತಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ಇಲ್ಲಿ ಬಂದು ರ್ಯಾಕ್ಸು. ಸೊ ಇದು ನಾನು ಕೂಡ ಇದು 2 ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ನನಗೆ ಸ್ಟೋರೇಜ್ಗೆ ಸಖತ್ ಪ್ರಾಬ್ಲಮ್ ಆಗಿತ್ತು. ನಾನು ನಿಮ್ಗೆ ಹೇಳಿದ್ದೀನಲ್ವ ಹಿಂದಿನ ವೀಡಿಯೋಗಳಲ್ಲಿ. ನಮಗಿಲ್ಲಿ ಈ ಮನೆಯಲ್ಲಿ ಸರಿಯಾಗಿ ಸ್ಪೇಸ್ ಇಲ್ಲ, ಸ್ಟೋರೇಜ್ಗೆ ಸರಿಯಾಗಿ ಸ್ಪೇಸ್ ಇಲ್ಲ. ಹಂಗಾಗ್ಬಿಟ್ಟು ವುಡನ್ದು ನಾನು 2 ತರಿಸ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಇದ್ದಿದ್ದು ಬಾಕ್ಸು. ಇವು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ಇದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು, ಈಗೆಲ್ಲ ಟ್ರೆಂಡಿ ಅಲ್ವಾ, ಎಲ್ಲ ಯೂಟ್ಯೂಬರ್ಸು ಆಲ್ಮೋಸ್ಟ್ ಈ ಥರ ಯೂಸ್ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ಸ್ಟಿಕ್ಕರೆಲ್ಲ ಹಾಕಿ ಒಂಥರ ಹೈಲೈಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲೆಲ್ಲ ನಾರ್ಮಲಿ ಇದೆಲ್ಲ ಕಾಳುಗಳೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ, ಹಂಗಾಗಿ ಬೇಳೆ ಕಾಳುಗಳೆಲ್ಲ ಇದರಲ್ಲಿ. ಇದು ನಾರ್ಮಲ್ ಸಾಂಬಾರು ಪುಡಿ, ಧನಿಯಾ ಪುಡಿ, ಈ ಥರ ಐಟಮ್ಸ್ ಎಲ್ಲ ಈ ಕಡೆ ಇಟ್ಟಿದ್ದೀನಿ. ಉಪ್ಪು ಈ ಥರ ಎಲ್ಲ, ರವೆ, ಹುಣಸೆಹಣ್ಣು ಆ ಥರ ಎಲ್ಲ ಅಲ್ಲಿಟ್ಟಿದ್ದೀನಿ. ಇಲ್ಲಿ ಬಂದು ಜ್ಯೂಸ್ ಕುಡಿಯೋಕ್ಕೆ ಮತ್ತು ಕಾಫಿ ಕುಡಿಯೋಕ್ಕೆ 2 ಗ್ಲಾಸ್ಗಳಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದರೆ ಡ್ರೈ ಫ್ರೂಟ್ಸ್ ಕಾರ್ನರ್ ಅಂತಲೇ ಹೆಸರನ್ನ ಇಟ್ಟಿರೋದು. ಸೊ ಏನಂದರೆ ಇಲ್ಲಿ ಚಿಕ್ಕದಾಗಿ ಆ್ಯಕ್ಚುಲಿ ಇಲ್ಲಿ ನಾನು ಇದನ್ನೆಲ್ಲ ಹೆಂಗೆ ಸ್ಟಿಕ್ ಮಾಡಿದ್ದೀನಿ ಅಂತಂದರೆ, ನಾನು ನಿಮ್ಗೆ ತೋರಿಸಿದ್ದೀನಿ ಈ ಥರ ಸ್ಟಿಕ್ಕಿಂಗ್ ಬರುತ್ತೆ. ಸೊ ನಿಮ್ಗೆ ಲಿಂಕ್ ಬೇಕಂದರೆ ಕೇಳಿ, ನಾನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನಗೆ ಕಮೆಂಟ್ ಮಾಡಿ, ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದನ್ನ ಮುಖಾಂತರ ಸ್ಟಿಕ್ ಮಾಡಿದೆ. ನಾನು ಕುತ್ಕೊಳ್ಳುತ್ತೋ ಇಲ್ವೋ ಅಂದ್ಕೊಂಡೆ. ಹಿಂದಿನ ಮನೇಲಿ ನಾವು ಇದ್ವಲ್ಲ, ಅಲ್ಲಿ ಚೆನ್ನಾಗಿ ಕೂತಿತ್ತು. ನನಗೆ 1-2 ಇಯರ್ಸ್ವರೆಗೂ ಬಾಳಿಕೆ ಬಂದಿರ್ತು. ಹಂಗಾಗಿ ಓಕೆ ಚೆನ್ನಾಗಿದೆ ಅಂತಂದ್ಬಿಟ್ಟು ತರಿಸಿ ಇಟ್ಟೆ. ಇದೆಲ್ಲ ಆ್ಯಕ್ಚುಲಿ ಗ್ಲಾಸ್ ಐಟಮ್ಮೇ. ನೀವು ಅನ್ಕೋಬೋದು ಒಡೆದೋಗುತ್ತಲ್ಲ, ಯಾಕೆ ಹಿಂಗೆ ಇಟ್ಟಿದ್ದೀರಾ ಅಂತ. ಏನೂ ಆಗೋಲ್ಲ, ಇದು ತುಂಬ ನೀಟಾಗಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಒಂಚೂರು ಅಲ್ಗಾಡೋದು ಕೂಡ ಇಲ್ಲ. ಹಂಗಾಗಿ ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಇದ್ರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇಲ್ಲಿ ಬೇಕಾದರೆ ಏನಾದರೂ ಹಾಕ್ಕೋಬೋದು. ನಾನು ಸದ್ಯಕ್ಕೆ ಏನೂ ಹಾಕಿಲ್ಲ, ಬೇಡ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು. ಇಲ್ಲಿ ಬಂದು ಒಂದು ಹ್ಯಾಂಡ್ ಟವಲ್ ಇಟ್ಟಿದ್ದೀನಿ ಒರೆಸ್ಕೊಳ್ಳೋಕ್ಕೆ. ಸೊ ಇಷ್ಟು. ನೆಕ್ಸ್ಟ್ ಇಲ್ಲಿ ಡೌನ್ ಬಂದರೆ ಕೆಳಗಡೆ ಇಲ್ಲಿ ಒಂದು ಇದಿಟ್ಟಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಈ ಥರ ಎಲ್ಲ ಇಟ್ಕೊಳ್ಳೋಕ್ಕೆ. ಮತ್ತು ಇಲ್ಲಿ ಎಷ್ಟೋ ತೆಂಗಿನಕಾಯಿ ಇತ್ತು, ಅದನ್ನು ಇಟ್ಟಿದ್ದೀನಿ. ಇದೆಲ್ಲ ಬಂದು ಸ್ವಲ್ಪ ಐಟಮ್ಸ್ ಮಿಕ್ಕಿರುತ್ತಲ್ವ, ಇದು ಡ್ರೈ ಫ್ರೂಟ್ಸ್ದು ಸ್ವಲ್ಪ ಏನಂತಾರೆ ಸೂರ್ಯಕಾಂತಿ ಬೀಜ ಅಂಥವು, ಮಕ್ಕನ ಆ ಥರದ್ದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ನನಗೆ ಸ್ಟೋರೇಜಿಗೆ ಬೇರೆ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ಮೇಲೆ ಇಟ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಇದು ಬಂದು ಇದು ಸ್ಟೋರೇಜ್ ಐಟಮ್ಸೇ, ಅಂದರೆ ಎಕ್ಸ್ಟ್ರಾ ಕಾಳು ಎಲ್ಲ ಮಿಕ್ಕಿರುತ್ತಲ್ವ, ಆ ಬಾಕ್ಸು ಈ ಬಾಕ್ಸಲ್ಲಿ 2ರಲ್ಲೂ ಅದೇ ಇರುತ್ತೆ. ಇದು ಬಂದು ಯಾವಾಗೂ ನನ್ನ ಮಗಳಿಗೆ ನೀರು ಕಾಯಿಸೋಕ್ಕೆ ಬೇಕಾಗುತ್ತೆ ಅರ್ಜೆಂಟ್ಗೆ ಅಂತಂದ್ಬಿಟ್ಟು ಇದನ್ನು ಕೆಳಗಡೆನೇ ಇಟ್ಕೊಂಡಿದ್ದೀನಿ. ಇದು ಬಂದು ಗೋಧಿ ಹಸಿಟ್ಟು. ಇದರಲ್ಲಿ ಬಂದು ಇದ್ರಲ್ಲಿ ಬರೀ ಏನು ಸೋಪು, ಶಾಂಪೂಸು, ಆ ಥರ ಸರ್ಫ್ ಪೌಡರ್ಸು ಎಕ್ಸ್ಟ್ರಾ ಇರುತ್ತಲ್ವ, ನಾವು ದಿನಸಿ ತಂದಿರ್ತೀವಲ್ಲ ಎಕ್ಸ್ಟ್ರಾ ಇರುತ್ತಲ್ವ. ಸೊ ನಾನು ಫುಡ್ಡು ಇದು ಮಿಕ್ಸ್ ಮಾಡೋಕ್ಕೆ ಹೋಗೋಲ್ಲ, ಎಲ್ಲೂ 2 ಸಪ್ರೇಟಾಗಿ ಇಟ್ಟಿರ್ತೀನಿ. ಇದರಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಮಿಕ್ಸಿ. ಹಾಗೆಯೇ ಇದು ತಿಂಡಿ ಬಾಕ್ಸು. ನನ್ನ ಮಗಳಿಗೆ ಯಾವಾಗೂ ಸ್ಟಾಕ್ ಇರಲೇಬೇಕು, ನನ್ನ ಮಗಳಿಗೆ ತಿಂಡಿ ಬಾಕ್ಸ್ಗಂತ ಇದು ಸಪ್ರೇಟ್ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ರಾಗಿ ಹಸಿಟ್ಟಿಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಅಕ್ಕಿ ಇಟ್ಟಿದ್ದೀನಿ. ಅಕ್ಕಿ ನಾರ್ಮಲಾಗಿ ಯೂಸ್ ಮಾಡ್ತೀವಲ್ಲ ಹಂಗೆ. ಸೊ ಇದನ್ನು ನಾನು ಹಾಕಿದ್ದೀನಿ ನೋಡಿ. ಇದನ್ನು ಯಾಕೆ ನಾನು ಇಷ್ಟು ಮಾತ್ರ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಇಲ್ಲಿಂದ ಇದು ವೆಯ್ಟ್ ಇದಲ್ವಾ, ಇದು ವೆಯ್ಟಿಗೆ ಏನಾಗುತ್ತೆ, ಇದು ಹೊರಟೋಗ್ತಾ ಇದೆ. ಇಲ್ಲಿ ನೋಡಿ, ನಾನು ಅಣಿಸಿದ್ದೆ, ಬಟ್ ಇದು ನೋಡಿ ಸ್ವಲ್ಪ ಜರುಗಿಸಿದ್ದಕ್ಕೆ ಅದು ಹೊರಟೋಗ್ತಾ ಇದೆ. ಸರಿ ಬೇಡ ಯಾಕೆ ಅಂತಂದ್ಬಿಟ್ಟು, ಇದು ಸ್ವಲ್ಪ ಲುಕ್ಕಾಗಿ ಕಾಣುತ್ತೆ ಹೈಲೈಟಾಗಿ ಅಂತಂದ್ಬಿಟ್ಟು ಇದನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ.
ಇಲ್ಲಿ ನಾರ್ಮಲಾಗಿ ನನ್ನ ಪಾತ್ರೆಗಳು ಬೇಕಾಗಿರೋ ಮಾತ್ರ ಇನ್ನೆಲ್ಲ ನಾನು ಮೇಲೆ ಹಾಕ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಈಗ ಬೇಕಾಗಿರೋ ಮಾತ್ರ ಪಾತ್ರೆಗಳು ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಅಡುಗೆ ಏನಾದರೂ ಮಾಡಿರ್ತೀನಲ್ಲ ಮೇಲೆ, ಸೊ ಅದನ್ನು ಇಲ್ಲಿ ಕೆಳಗಡೆ ಇಟ್ಟರೆ ಇದು ಬಿಸಿ ತಾಗುತ್ತೆ, ಇದು ಒಟ್ಟೋಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಸ್ಪೇಸ್ ಖಾಲಿ ಬಿಟ್ಟಿದ್ದೀನಿ ಅಷ್ಟೇ. ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಸೈಡಲ್ಲಿ ಇಲ್ಲಿ ಸಿಂಕ್ ಇದೆಯಲ್ವಾ, ಇಲ್ಲಿ ನೀರು ಸೋರಿದ್ರೆ ಇದು ವೈಟ್ ಬೇರೆ ಈ ಥರ ಇತ್ತು ಇಲ್ಲಿ. ಆ್ಯಕ್ಚುಲಿ ಇದು ವೈಟ್ ಬೇರೆ ಒಂಥರ ಗಲೀಜಾಗಿ ಅಸಹ್ಯವಾಗಿ ಕಾಣಿಸ್ತಿತ್ತು. ಹಂಗಾಗಿ ಇಲ್ಲಿ ಒಂಥರ ಟೈಲ್ಸ್ ಥರ ಕಾಣಿಸ್ತಿದೆ ಅಲ್ವಾ, ಇವಾಗ ಒಂಥರ ಟೈಲ್ಸ್ ಥರ ಚೆನ್ನಾಗಿ ಕಾಣಿಸ್ತಿದೆ. ಹಂಗಾಗಿ ಇಲ್ಲಿ ಸೈಡಲ್ಲೆಲ್ಲ ಕವರ್ ಮಾಡಿಬಿಟ್ಟೆ. ಸೊ ನೀರು ಬಿದ್ದರೆ ಏನೂ ಆಗಲ್ಲ ಅಂತಂದ್ಬಿಟ್ಟು ನೀಟಾಗಿ ಫುಲ್ ಕವರ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದರೆ ನಮ್ಮದು ಡಬಲ್ ಸಿಲಿಂಡ್ರು 2 ಸಿಲಿಂಡ್ರ್ ಇದೆ. ಸೊ 2 ಸಿಲಿಂಡ್ರು ಇಲ್ಲೇ ಇಟ್ಟಿದ್ದೀನಿ, ಇಲ್ಲೇ ಕೆಳಗಡೆ ಕನೆಕ್ಷನ್ ಕೊಟ್ಟಿರೋದಲ್ವಾ. ಹಾಗಾಗಿ ಇದು ಚಿಕ್ಕ ಸಿಲಿಂಡ್ರು ಬಂದು ನಮ್ಮ ಹಸ್ಬೆಂಡು ಏನಾದ್ರು ನಾನು ನಾನ್ ವೆಜ್ ಶ್ರಾವಣ ಅಲ್ವಾ ಇವಾಗ ಮನೇಲಿ ಮಾಡಲ್ಲ ಅಂತಂದರೆ, ಸೊ ಅವರು ಔಟ್ಸೈಡು ಮಾಡ್ಕೋತಾರೆ, ಮೇಲೆ ಟೆರೆಸ್ ಮೇಲೆ ಹೋಗಿ ಮಾಡ್ಕೋತಾರೆ. ಹಂಗಾಗಿ ಇವರು ಸಪ್ರೇಟಾಗಿ ಚಿಕ್ಕ ಸಿಲಿಂಡರ್ ತೊಗೊಂಬಂದ್ಬಿಟ್ಟಿದ್ದಾರೆ, ಇವಳು ಮಾಡೋಕ್ಕೆ ಬಿಡೋದಿಲ್ಲ ಅಂತಂದ್ಬಿಟ್ಟು. ಆಮೇಲೆ ಇಲ್ಲೊಂದು 2 ಮರ ಮತ್ತು ಇಲ್ಲಿ 2 ಪ್ಲೇಟ್ಸ್ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 2 ಮ್ಯಾಟ್ಸು ಮತ್ತು ಬಟ್ಟೆ ಎಲ್ಲ ಯೂಸ್ ಮಾಡ್ತೀವಲ್ವ ಅಡುಗೆ ಮನೇಲಿ ಒರೆಸೋಕ್ಕೆಲ್ಲ, ಆ ಥರದ್ದು ಇಟ್ಕೊಂಡಿದ್ದೀನಿ. ಸೊ ಹೇಗಿದೆ ನಮ್ಮ ಕಿಚನ್? ಚೆನ್ನಾಗಿದೆ ಅಲ್ವಾ? ಈ ರೀತಿ ಆರ್ಗನೈಸೇಷನ್ ಮಾಡಿಕೊಂಡು ಒಂಥರ ನಮಗೆ ಹೇಗೆ ಬೇಕೋ ಆ ಥರ ಇಟ್ಕೊಂಡ್ಬಿಟ್ರೆ ಒಂಥರ ಅಡುಗೆ ಮಾಡೋಕ್ಕೂ ಮೂಡಿರುತ್ತೆ, ಒಂಥರ ಅಡುಗೆ ಮನೆಗೆ ಬರೋಕ್ಕೂ ತುಂಬ ಇಷ್ಟ ಆಗುತ್ತೆ. ಸೊ ನಾವು ಹೆಂಗೆ ನೀಟಾಗಿ ಮೇಂಟೈನ್ ಮಾಡ್ತೀವೋ ಆ ರೀತಿ ಇರುತ್ತೆ ಅಷ್ಟೇ. ಸೊ ನಾನು ಹೆಂಗೆ ಬೇಕೋ ಆ ರೀತಿ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಫುಲ್ಲು ಖಾಲಿ ಇತ್ತಲ್ವ, ಸೊ ಇಲ್ಲೇನಾದರೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಏನಾದರೂ ಆದರೆ ಪ್ಲ್ಯಾನ್ ಮಾಡಿ ಇಲ್ಲೇನಾದರೂ ಸೈಡಲ್ಲಿ ಹಾಕ್ತೀನಿ. ಈ ಗ್ಯಾಸ್ ಮೇಲೆ ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ಇಲ್ಲಿ ಬಿಸಿ ತಾಕತ್ತಲ್ವ, ಹಂಗಾಗಿ ಇದಾಗುತ್ತೆ ಅಂದ್ಬಿಟ್ಟು ಏನಾದರೂ ಸೈಡಲ್ಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಅಕಸ್ಮಾತ್ ಹಾಕಿದ್ರೆ ನಿಮಗೂ ಕೂಡ ತೋರಿಸ್ತೀನಿ. ಸೊ ಹೇಗಿದೆ ನಮ್ಮ ಕಿಚನ್? ಚೆನ್ನಾಗಿದೆಯಾ? ಚೆನ್ನಾಗಿದೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ನಾನು ಅಂದರೆ ಜಾಸ್ತಿ ಐಟಮ್ಸ್ ಇಟ್ಕೊಂಡಿಲ್ಲ ನಾನಿಲ್ಲಿ. ಇಲ್ಲ ನನಗೆ ಬೇಕಾಗಿರೋದು ಅದು ಅಲ್ಲಿ ಇಡ್ಲಿ ಪಾತ್ರೆ, ಎಮರ್ಜೆನ್ಸಿಗೆ ಒಂದು 4-5 ಜನ ಬಂದರೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಸಣ್ಣ ಪುಟ್ಟ ಬಾಣಲಿ ಎಲ್ಲ ಮೇಲೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಚೆನ್ನಾಗಿ ಕಾಣಿಸಲ್ಲ, ಅಷ್ಟು ಜಾಗನೂ ಇಲ್ಲ ಅಂತಂದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಮೇಲೆ ಇಟ್ಕೊಂಡಿದ್ದೀನಿ. ಇನ್ನೊಂದು 2 ಕುಕ್ಕರ್ ಮೇಲೆ ಇಟ್ಟಿದ್ದೀನಿ. ಇನ್ನೂ ಜಾಸ್ತಿ ಪಾತ್ರೆಗಳೆಲ್ಲ ರೂಮಲ್ಲೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಸೊ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ, ಮ್ಯಾಜಿಕ್ಕು ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಅಡುಗೆ ಮನೆ ಅಂತ. ಹೇಗಿದೆ? ಚೆನ್ನಾಗಿದೆಯಾ? ಲೈಟ್ನ ಫಿಕ್ಸ್ ಮಾಡಿದ್ದೀನಿ. ಸೊ ಇದು ಲೈಟ್ಸ್ ಬಂದು ಫ್ಲಿಪ್ಕಾರ್ಟಲ್ಲಿ ನಾನು ತೊಗೊಂಡಿದ್ದು. ತುಂಬ ಚೆನ್ನಾಗಿ ಅನಿಸ್ತು. ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಹಾಕ್ತಾಯಿದ್ರು, ಒಂಥರ ಕಲರ್ಫುಲ್ ಅಂತ ಅನಿಸ್ತು ನನಗೆ. ಅಡುಗೆ ಮೇಲೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ನಾವು ಎದ್ದೊಳ್ತೀವಲ್ವ, ಬಂದು ಅಡುಗೆ ಮಾಡೋಕ್ಕೂ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಚೆನ್ನಾಗಿ ಅನಿಸ್ತು ನನಗೆ. ಸೊ ಹಂಗಾಗಿ ಲೈಟ್ನ ಫಿಕ್ಸ್ ಮಾಡಿದ್ದೀನಿ. ಹೇಗಿದೆ? ನನಗಂತೂ ಬೆಳಗ್ಗೆಯಿಂದ ಮಾಡಿದ್ದಕ್ಕೂ ಅಪ್ಪ ಅಂತ ಸಾರ್ಥಕ ಅನಿಸ್ತು. ಅಷ್ಟು ಖುಷಿ ಆಯ್ತು ಇದು ನೋಡಿದ ತಕ್ಷಣ. ಒಂಥರ ಇವಾಗ ಅಡುಗೆ ಮನೆಗೆ ಬರೋಕ್ಕೆ ನನಗಂತೂ ಫುಲ್ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಅನಿಸ್ತು ನನಗೆ. ಸೊ ನಿಮಗೂ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹೇಗಿದೆ ನಮ್ಮ ಅಡುಗೆ ಮನೆ? ಅಂದರೆ ಇವಾಗ ಮಾಡಿದ್ರೆ ಹಬ್ಬಕ್ಕೂ ಮಾಡ್ದಂಗೂ ಅನಿಸುತ್ತೆ. ಸೊ ಕಿಚನ್ ಮೇಕ್ ಓವರು ಮಾಡ್ದಂಗೆ ಅನಿಸುತ್ತೆ ಅಂತಂದ್ಬಿಟ್ಟು ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಮಾಡಬೇಕು ಅಂತ. ಆಗಲೇ ಇರಲಿಲ್ಲ. ಹಿಂಗೆ ಮಾಡೋಣ ಅಂತ ಹಂಗೆ ಹೋಗ್ತಾನೆ ಇತ್ತು ದಿನಗಳು. ಸರಿ ಮಾಡಬೇಡ, ಹಬ್ಬನೂ ಬಂತಲ್ವ ಅಂತಂದ್ಬಿಟ್ಟು ಆಲ್ರೆಡಿ ಕ್ಲೀನಿಂಗ್ ಮಾಡಿರೋದ್ರಿಂದ ಅಷ್ಟೊಂದು ಇರಲಿಲ್ಲ. ಇನ್ನೂ ಫುಲ್ಲು ಡೀಪ್ ಕ್ಲೀನ್ ಏನಾದ್ರು ಮಾಡಿದ್ರೆ ನನಗೆ ಫುಲ್ ಟಯರ್ಡ್ ಆಗೋಗ್ತಿತ್ತು. ಆಲ್ರೆಡಿ ಕ್ಲೀನ್ ಮಾಡಿರೋದ್ರಿಂದ ಎಲ್ಲ ನೀಟಾಗೇ ಇತ್ತು. ಸೊ ಮೇಲೆ ಮಾತ್ರ ನೀಟಾಗಿ ಕ್ಲೀನ್ ಮಾಡಿಕೊಂಡು ಜಸ್ಟ್ ಈ ಬಾಕ್ಸ್ಗಳನ್ನ ಮಾತ್ರ ನೀಟಾಗಿ ತೊಳೆದು ಒಂದು 15 ಡೇಸ್ 1 ಮಂತ್ಗೆ ಒಂದ್ಸಲ ನಾನು ಕ್ಲೀನ್ ಮಾಡ್ಕೋತೀನಿ ಇದನ್ನು. ಸೊ ಹಂಗಾಗಿ ಹಬ್ಬ ಅಲ್ವಾ, ಸೊ ಒಂದು ಮಾಡಿದ್ರೆ ಒಂಥರ ಮೈಂಡು ಚೆನ್ನಾಗಿರುತ್ತೆ. ಕ್ಲೀನ್ ಮಾಡ್ತಾಯಿದ್ದೀವಪ್ಪ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಂಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಹೇಗಿದೆ? ನನಗಂತೂ ಫುಲ್ಲು ಖುಷಿ ಆಗ್ತಿದೆ. ನಮ್ಮ ಹಸ್ಬೆಂಡ್ಗೆ ಇನ್ನೂ ಗೊತ್ತಿಲ್ಲ. ಅವ್ರು ಬಂದರೆ ಏನೋ ಮಾಡಿದ್ಯಾ ಅಂದ್ಕೊಂಡು ಬರ್ತಾರೆ. ಅವರು ಖುಷಿ ಪಡ್ತಾರೆ ಚೆನ್ನಾಗಿಟ್ಕೊಂಡಿದ್ಯಾ ಅಂತ. ಸೊ
ಇಷ್ಟೇ ಇವತ್ತಿನ ವ್ಲಾಗ್. ಸೊ ಹೇಗಿದೆ ಕಿಚನ್ ಮೇಕೋವರ್ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲ ಬೇರೆನಾದ್ರು ಚೇಂಜಸ್ ಮಾಡಬೇಕಿತ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.